ನಾನಿವತ್ತು ಒಂದು ಬ್ಯೂಟಿಫುಲ್ ಸ್ಟೇಕೇಶನ್ ಅಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಐ ವಿಲ್ ಶೋ ಯು ಹೌ ಇಟ್ ಈಸ್. ನಾವು ರಿವರ್ ನೋಕ್ ಸ್ಟೇಕೇಶನ್ಗೆ ಆಲ್ಮೋಸ್ಟ್ ಅರೌಂಡ್ 5 o'clock ಹಾಗೆ ಬಂದಿದ್ವಿ. ನಮಗೆ ಭಾವನಾ ಅವರು ಇನ್ವೈಟ್ ಮಾಡಿದ್ರು. ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಕಾಫಿ ಇತ್ತು. ಕಾಫಿ ಅಂತೂ ತುಂಬಾ ಟೇಸ್ಟ್ ಆಗಿತ್ತು. ವಿ ರಿಯಲಿ ಎಂಜಾಯ್ಡ್. ಜೊತೆಗೆ ಇಲ್ಲಿ ಹಿಲ್ ಪಾಯಿಂಟ್ಗೆ ಜೀಪ್ ರೈಡ್ನ ಅರೇಂಜ್ ಮಾಡಿದ್ರು. ಈ ಟ್ರೆಕ್ಕಿಂಗ್ ಅಂತೂ ನಮಗೆ ಮೆಮೊರೇಬಲ್ ಆಗಿ ಇರುತ್ತೆ ಬಿಕಾಸ್ ಇಟ್ ವಾಸ್ ಟೂ ಗುಡ್. ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಈವನ್ ರೈಡ್ ಕೂಡ ನಾವು ಎಲ್ಲರೂ ಎಷ್ಟೊಂದು ಎಂಜಾಯ್ ಮಾಡಿದ್ವಿ. ವಾಪಸ್ ಬಂದಮೇಲೆ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಡಿನ್ನರ್ ಅರೇಂಜ್ಮೆಂಟ್ ಇತ್ತು. ಸೊ ವಿ ಎಂಜಾಯ್ ಟೇಸ್ಟಿ ಡಿನ್ನರ್. ಕೂರ್ಗ್ ಸ್ಪೆಷಲ್ ಊಟನೇ ಇತ್ತು. ಮಸ್ಟ್ ಸೇ ಫುಡ್ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ಕೂರ್ಗ್ ಚಳಿಯಲ್ಲಿ ಫೈರ್ ಕ್ಯಾಂಪಲ್ಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಮಜಾ. ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಸ್ವಲ್ಪ ಇಂಡೋರ್ ಗೇಮ್ಸ್ ಎಲ್ಲ ಆಡ್ಬಿಟ್ಟು ಸ್ಟೇಕೇಶನ್ ಸುತ್ತಮುತ್ತ ಇರೋ ಗ್ರೀನರಿ ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಟೇಸ್ಟಿ ಬ್ರೇಕ್ಫಾಸ್ಟ್ನ ಮಾಡಿ ನಾವು ಇಲ್ಲಿಂದ ಚೆಕ್ಔಟ್ ಆದ್ವಿ. ಐ ಸಜೆಸ್ಟ್ ನೀವು ಕೂಡ ಡೆಫಿನೆಟ್ಲಿ ರಿವರ್ ನೋಕ್ ಸ್ಟೇಕೇಶನ್ ಚೂಸ್ ಮಾಡಲೇಬೇಕು. ನನಗಂತೂ ಈ ಸ್ಟೇಕೇಶನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇರಲಿಲ್ಲ. ಅಷ್ಟೊಂದು ನಾವು ಇಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹಾಸ್ಪಿಟಾಲಿಟಿ ಆಗಿರ್ಬೋದು, ಹೈಜೀನ್ ವೈಸ್ ಆಗಿರ್ಬೋದು, ಕ್ಲೀನ್ ಅಂತೂ ತುಂಬಾ ಇತ್ತು. ವಿ ರಿಯಲಿ ಎಂಜಾಯ್ಡ್ ಎವ್ರಿಥಿಂಗ್. ಸೊ ಮಸ್ಟ್ ವಿಸಿಟ್.